ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಲೆ ಮಹದೇಶ್ವರನ ಜಾತ್ರೆ ಮತ್ತು ಅದರ ವಿಶಿಷ್ಟ ಆಚರಣೆಗಳ ಬಗ್ಗೆ ಒಂದು ಇಣುಕು ನೋಟ. ಮನುಷ್ಯ ಸಹಜವಾಗಿ ನಿಸರ್ಗಪ್ರಿಯ. ಬೆಟ್ಟಗುಡ್ಡಗಳು, ಕಾಡುಮೇಡುಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಅವನ ರಸಾನುಭೂತಿಗೆ ಚೇತನ ನೀಡುವಂತಹವು. ತಾನು ಮೆಚ್ಚಿದ ಪ್ರಕೃತಿಯ ಬಗ್ಗೆ ಭಯ ಕೌತುಕಗಳು ಅವನ ಮನಸ್ಸಿನಲ್ಲಿ ಸುಪ್ತವಾಗಿ ಅಡಗಿವೆ. ಆದ್ದರಿಂದ ತಾನು ಪ್ರೀತಿಸಿದ, ಆರಾಧಿಸಿದ, ಗೌರವಿಸಿದ ದೈವವನ್ನು ನಿಸರ್ಗದ ಮಡಿದಲ್ಲಿಯೇ ಪ್ರತಿಷ್ಠಾಪಿಸಿರುವ ಅನೇಕ ಉದಾಹರಣೆಗಳನ್ನು ನಾವು ಕಾಣುತ್ತೇವೆ. ಅಂಥವುಗಳಲ್ಲೊಂದು ಮಲೆ ಮಹದೇಶ್ವರನ ಬೆಟ್ಟ ಮತ್ತು ಅದರ ಆದಿದೈವ ಮಾದಪ್ಪ. ಈ ಮಾದಯ್ಯ ಒಬ್ಬ ಮಹಿಮಾ ಪುರುಷ. ಶತಶತಮಾನಗಳ ಹಿಂದೆ ಜನಸಾಮಾನ್ಯರೊಡನೆ ಹಾಗೂ ಗುಡ್ಡಗಾಡಿನ ಅನಾಗರಿಕ ಜನರೊಡನೆ ಬೆರೆತು ಅವರ ಸಾಮಾಜಿಕ ಬದುಕನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿದ ಮಹಾನುಭಾವ. ಹೋದಡೆಯಲ್ಲೆಲ್ಲ ದುಷ್ಟರನ್ನು ಶಿಕ್ಷಿಸಿ, ಅಹಂಕಾರಿಗಳಿಗೆ ಬುದ್ಧಿ ಕಲಿಸಿ, ಬೇಡಗಂಪಣ, ಬೇಡ ಸೋಲಿಗ, ಕುರುಬ ಜನಾಂಗದವರ ಮನವೊಲಿಸಿ ಲಿಂಗ ದೀಕ್ಷೆಯನ್ನು ನೀಡಿದವರು. ತನ್ನ ನಡೆ ನುಡಿ ಆದರ್ಶಗಳಿಂದ ದೇವರಾದವರು. ಇಂತಹ ಆರಾಧ್ಯ ದೈವ, ಆದರ್ಶ ಪುರುಷ ಮಾದಯ್ಯನ ಯಾತ್ರೆಗೆ ನಾವು ನೀವು ಹೋಗೋಣ. ಮಾದಯ್ಯನ ಯಾತ್ರೆ ಮಾಡುವ ಭಕ್ತರು 7 ಬೆಟ್ಟಗಳನ್ನು ಹತ್ತಿ ಇಳಿದು 6 ಕೊಳಗಳನ್ನು ದಾಟಬೇಕು. ಕಾಲುನಡಿಗೆಗೆಂದು 2 ಮಾರ್ಗಗಳಿವೆ. ಒಂದು ಸರ್ಪನ ದಾರಿ, ಇನ್ನೊಂದು ಬಸವನ ದಾರಿ. ಸರ್ಪದ ದಾರಿ ತುಂಬ ಕಡಿದು, ಆದರೆ ಬಸವನ ಹಾದಿ ಸುಗಮ. ಕಂಸಾಳೆ ಗುಡ್ಡರು ಮಾದೇಶ್ವರನ ಆಪ್ತ ಶಿಷ್ಯ ಪರಂಪರೆಯವರು. ಮಹಾಮಹಿಮ ಮಲೆ ಮಾದಯ್ಯನ ಪವಾಡಭರಿತ ಹಾಡುಗಳನ್ನು ತಮ್ಮ ನಾಲಿಗೆಯ ಮೇಲೆ ಬಿತ್ತಿ ಬೆಳೆದವರು. ಭಕ್ತಿ ಭಾವದಿಂದ ಮಾದಯ್ಯನ ಮೇಲಿನ ಹಾಡುಗಳನ್ನು ಕಂಸಾಳೆಯ ಜೊತೆಯಲ್ಲಿ ಹಾಡುತ್ತಾ ಬೆಟ್ಟವೇರುವುದೊಂದು ರೋಮಾಂಚನಕಾರಿ. ಮೈಸೂರು ಜಿಲ್ಲೆಯ ಕೊಳ್ಳೇಗಾಲದ ಪೂರ್ವ ದಿಕ್ಕಿಗೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಈ ಮಹದೇಶ್ವರ ಬೆಟ್ಟ ಮೊದಲಿಗೆ ತಮಿಳುನಾಡಿಗೆ ಸೇರಿದ್ದು 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯ ನಂತರ ಕರ್ನಾಟಕಕ್ಕೆ ಸೇರಿತು. ಸಮುದ್ರ ಮಟ್ಟದಿಂದ ಸುಮಾರು 936 ಮೀಟರ್ ಎತ್ತರದಲ್ಲಿರುವ ಮಾದಯ್ಯನ ಬೆಟ್ಟಕ್ಕೆ ನಮ್ಮ ನಾಡಿನಿಂದಲ್ಲದೆ
ಪಕ್ಕದ ತಮಿಳುನಾಡಿನಿಂದಲೂ ಅಧಿಕವಾಗಿ ಭಕ್ತರ ಮಹಾಪೂರವೇ ಹರಿದು ಬರುತ್ತದೆ. ಚಳಿಯಾಗಲಿ ಮಳೆಯಾಗಲಿ ಬಿಸಿಲೇ ಆಗಲಿ ಮಾದಯ್ಯನ ದರ್ಶನ ಭಾಗ್ಯ ಒಂದೇ ಇವರ ಪರಮ ಗುರಿ. ಕನ್ನಡ ನಾಡಿಗೆ ಕಾಶ್ಮೀರದ ಪರ್ವತದ ಮೋಹಕತೆಯನ್ನು ತಂದುಕೊಟ್ಟಿರುವ ಈ ಸೃಷ್ಟಿಯ ನಡುವೆ ಮಾದಯ್ಯನಿಗೆ ಜರುಗುವ ಆಚರಣೆಗಳು ಹಲವಾರು ಹಾಗೂ ವೈವಿಧ್ಯದಿಂದ ಕೂಡಿರುತ್ತದೆ. ಇಲ್ಲಿ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಮರೆತು ಸಂತೋಷದಿಂದ ಹಾಡಿ ಕುಣಿಯುವ ನೋಟ ಸರ್ವೇ ಸಾಮಾನ್ಯ. ಮಾದೇಶ್ವರನ ಜಾತ್ರೆ ಒಂದೇ ದೇವರಿಗೆ ಸೀಮಿತವಾದರೂ ಒಂದು ಊರಿಗೆ ಒಂದು ಜನಾಂಗಕ್ಕೆ ಸೀಮಿತವಾದುದಲ್ಲ. ಎಲ್ಲರನ್ನೂ ಸ್ವಾಗತಿಸುವ, ಆದರಿಸುವ, ಮುದ ನೀಡುವ, ಭಕ್ತಿ ಚಿಲುಮೆ ಉಕ್ಕಿಸುವ, ಕಲಾವಿದರಿಗೆ ಆದರಿಸಿ ಪುರಸ್ಕರಿಸುವ ಒಂದು ವೈವಿಧ್ಯಮಯ ಪೂರ್ಣ ಜಾತ್ರೆ. ದೇವರಿಗೆ ಮುಡಿ ಕೊಡುವುದು, ಅಂತರಗಂಗೆಯಲ್ಲಿ ಸ್ನಾನ ಮಾಡುವುದು ಒಂದು ಪುಣ್ಯವೆಂದೇ ಭಕ್ತರ ನಂಬಿಕೆ. ಭಕ್ತಾದಿಗಳು ಮಾದೇಶ್ವರನ ಸೇವೆ ಮಾಡಲು ಹಾಕುವ ವೇಷಗಳು, ಹಾಡುವ ಹಾಡುಗಳು, ಕುಣಿತಗಳು ಇಡೀ ವಾತಾವರಣವನ್ನು ಸಡಗರ ಸಂಭ್ರಮದಲ್ಲಿ ಮುಳುಗಿಸಿಬಿಡುತ್ತದೆ. ಕಂಸಾಳೆ ಸಂಪ್ರದಾಯಶೀಲ ಸಂಪನ್ನತೆಯನ್ನು ಅವಲಂಬಿಸಿದೆ. ಕಂಸಾಳೆ ಗುಡ್ಡನಾಗಲು ದೀಕ್ಷೆ ಪಡೆದು ಜೋಳಿಗೆ, ನಾಗಬೆತ್ತ, ಕಂಸಾಳೆಗಳನ್ನು ಹೊಂದಬೇಕು. ಸಾಲೂರು ಮಠದ ಶ್ರೀಗಳಿಂದ ಈಗ ಮಂಗಳ ದೀಕ್ಷೆಯನ್ನು ಪಡೆಯುವ ಕಾರ್ಯಕ್ರಮ. ಕಂಸಾಳೆ ಗುಡ್ಡನಾಗಲು ದೀಕ್ಷೆ ಪಡೆಯಬೇಕು. ದೀಕ್ಷೆ ಪುನರ್ಜನ್ಮದಂತೆ. ಭಕ್ತನಾದ ಮೇಲೆ ಆತನ ಮನಸ್ಸಿನಲ್ಲಿ ನೆಲೆಯೂರಿದ್ದ ನೆನಪುಗಳು ಅಳಿಸಿ ಹೊಸ ಬದುಕನ್ನು ಸ್ವಾಗತಿಸಬೇಕು. ಸಾಲೂರು ಮಠದ ಅಯ್ಯಗಳು ಈ ದೀಕ್ಷೆ ಕೊಡುವ ಕಾರ್ಯವನ್ನು ಹಿಂದಿನಿಂದಲೂ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಶರಣಾರ್ಥಿ ಬಸವರಾಣಿಗೆ ಶರಣಾರ್ಥಿ ಬಸವರಾಣಿಗೆ ಶರಣಾರ್ಥಿ ಬಸವರಾಣ ಶರಣಾರ್ಥಿ ಕಣ್ಕಣದವರಿಗೆ ಶರಣಾರ್ಥಿ ಲಿಂಗದವರಿಗೆ ಶರಣಾರ್ಥಿ ಸಾಲೂರು ಮಠದ ಕುಲಪಾದಕ ಶರಣಾರ್ಥಿ
ದೀಕ್ಷೆಯ ನಂತರ ಮಾದಯ್ಯನಿಗೆ ತಳಿಗೆ ಅನ್ನವನ್ನು ಎಡೆ ಮಾಡುವುದೊಂದು ಪದ್ಧತಿ. ಇದನ್ನು ನೇಮ ನಿಷ್ಠೆಗಳಿಂದ ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಸಾಲೂರು ಮಠದ ಶ್ರೀಗಳವರ ಆದೇಶದ ಮೇರೆಗೆ ನೆರವೇರಿಸುತ್ತಾರೆ. ನಂತರ ಏಕಕಾಲದಲ್ಲೇ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಮಲಯಾಳದ ರಾಜ್ಯಕ್ಕೆ ಯಾವುದೆಂದರೆ ಅರಗಿನಂತ ಪ್ರಿಯ ಪಟ್ಟಣ. ಅಡಗಿನಂತ ಪ್ರಿಯ ಪಟ್ಟಣಿಗೆ ಬರೀ ಯಾವುದೆಂದರೆ ಬೆಡಗಿನಂತ ಮೈಸೂರು ರಾಜ್ಯವು. ದೇವಾಲಯಕ್ಕೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಸಾಲೂರು ಮಠವಿದೆ. ಇದು ವೀರಶೈವ ಮಠ. ರಾಮಣ್ಣನ ಮನೆತನದವರು ಬೇಡ ಗಂಪಣದವರು, ದುಂಡೇಗೌಡರ ಮನೆತನದವರು, ಕಾಡು ಸೋಲಿಗರು, ಕಾಡು ಕುರುಬರು, ದೇವರ ಗುಡ್ಡರೆ ಮೊದಲಾದವರು ಜಾತಿ ಮತ ಭೇದವಿಲ್ಲದೆ ಈ ಮಠಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅನೇಕರು ಈ ಮಠದ ಗುರುಗಳಿಂದ ದೀಕ್ಷೆಯನ್ನು ಪಡೆದಿದ್ದಾರೆ. ಮಠದ ಗುರುಗಳು ಹಾಗೂ ಅವರ ಶಿಷ್ಯರುಗಳಿಗೆ ಮಾದೇಶ್ವರರ ಪೂಜೆಯಲ್ಲಿ ಅಗ್ರ ತಾಂಬೂಲ. ಕಾಡು ಜನರ ಏಳಿಗೆಗೆ ಸ್ಥಾಪಿಸಲಾದ ಮಠದ ಮೂಲ ಪುರುಷ ಮಾದಯ್ಯ. ಈ ಕಂಬವನ್ನು ನೆಟ್ಟು ಇಲ್ಲೊಂದು ಮಠವನ್ನು ಸ್ಥಾಪಿಸುವಂತೆ ಪ್ರೇರೇಪಿಸಿದರಂತೆ. ದೀಪಾವಳಿಯ ಸಂಜೆಯಲ್ಲಿ ಮಾದಯ್ಯನಿಗೆ ನಡೆಯುವ ಸೇವೆಗಳು ಮೋಹಕವಾಗಿರುತ್ತದೆ. ಹೊನ್ನಿನ ರಥವೇರಿ ಕಂಗೊಳಿಸುವ ಮಾದೇಶ್ವರನ ಮೂರ್ತಿಯನ್ನು ನೋಡಲು ಎಷ್ಟು ಕಣ್ಣುಗಳಿದ್ದರೂ ಸಾಲದು. ಮಾದಯ್ಯ, ಮಾದಪ್ಪ, ಮಾದೇಶ್ವರ, ಮರಿದೇವರು, ಮಹದೇಶ್ವರ ಎಂಬುದಾಗಿ ನಾನಾ ಬಗೆಯ ಪ್ರೀತಿಯ ಹೆಸರುಗಳಿಂದ ಜನಪದರು ಕರೆದು ಹಾಡಿಕೊಳ್ಳುತ್ತಾರೆ. ಕುಂತೂರು ಪ್ರಭುಸ್ವಾಮಿಗಳು ಶಿಷ್ಯ ಮಾದಯ್ಯ ಹುಲಿಯೇರಿ ಸವಾರಿ ಮಾಡಿದ ಸಾಹಸ ಕಂಡು ಇವನು ಮನುಷ್ಯನಲ್ಲ, ಮಹಾದೆಯ್ಯ ಎಂದು ಹೇಳಿದ ನಂತರ ಮಾದಯ್ಯ ಎಂಬ ಹೆಸರಾಯಿತೆಂದು ಕಂಸಾಳೆ ಪದಗಳು ಹೇಳುತ್ತವೆ. ಜನಗಳು ಸಪೋರ್ಟ್ ಮಾಡ್ತಿರಲಿಲ್ಲ. ಮಾದೇಶ್ವರ ಜಾತ್ರೆ ಒಂದು ಅಪ್ಪಟ ಜನಪದ ಜಾತ್ರೆ. ಇಲ್ಲಿ ಜನಪದ ಕಲೆಗಳ ಕುಣಿತ ಮೆರೆತಗಳ ಸೇವೆ ಎಲ್ಲೆಲ್ಲೂ ಕಂಡುಬರುತ್ತವೆ. ಈ ಚಿನ್ನಡೆ ತಿರುಗೆಜ್ಜೆ ಕ್ಯೂಗನ್ನ ದರ್ತೂತ ಅಯ್ಯ ಚಿನ್ನೋಡಿ ಮೇಲೆ ಕೀರು ಗೆಜ್ಜೆ ತಂದತ್ತಲ್ಲ ಅಯ್ಯ ಕಪ್ಪು ತುಂಬಾ ಗಿರಿಗೆಲ್ಲ ತಂದತ್ತಲ್ಲ ಅಯ್ಯ ತಂದೋ ತಾನೋ ತಾನು ತಂದೆ ನಾನು ಅಯ್ಯ ಮಾದೇವನ ಗಿರಿಯಲ್ಲಿ ಮಾಲೆ ಬಿಟ್ಟೋನ್ಯಾರು ಅಯ್ಯೋ ಮಾದೇವನ ತಮ್ಮ ಸದ್ದು ಗುರು ತಂದನ್ನು ಅಯ್ಯೋ ಮಾದೇವನ ತಮ್ಮ ಸದ್ದು ಗುರು ತಂದನ್ನು ಅಯ್ಯೋ ಮಾದೇವನ ಗಿರಿಯಲ್ಲಿ 101 ಗಿಣಿಗಿಂಡು ಅಯ್ಯ ಕಪ್ಪು ತುಂಬಾವೇ ಗಿರಿಗೆಲ್ಲ ತಂದನ್ನು ಅಯ್ಯ ಗೆಜ್ಜೆಯ ಹಸುತ್ತಾ ಕುಣಿಗುತ್ತಾ ಹಾಡುತ್ತಾ ಅಯ್ಯ ಬೀದಿ ಬೀದಿಲ್ಲಿ ಮ್ಯಾರಿಯೂತ ತಂದನ್ನು
ತಮಗೆ ಸುಖ ಸಂತೋಷಗಳನ್ನು ಕೊಟ್ಟವನು ದೇವರೆಂದು, ಅವನು ಮುನಿದಾಗ ಕಷ್ಟ ನಷ್ಟಗಳು ಉಂಟಾಗುತ್ತದೆಂಬುದು ನಮ್ಮ ಜನರ ನಂಬಿಕೆ. ಆದ್ದರಿಂದಲೇ ಕಷ್ಟ ಬಂದಾಗ ಹರಕೆಗಳನ್ನು ಹೊರುತ್ತಾರೆ. ಅಲ್ಲದೆ ವಿವಿಧ ಬಗೆಯ ಸೇವೆಗಳನ್ನು ಮಾಡುತ್ತೇವೆಂದು ತಮ್ಮ ಕಷ್ಟವನ್ನು ಬಗೆಹರಿಸಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಈಗ ಅಂತಹ ಸೇವೆಗಳನ್ನು ನೋಡೋಣ. ಪ್ರಕೃತಿ ಮಡಿಲ ನಡುಮಲೆಯಲ್ಲಿ ನಡೆಯುವ ಮಹದೇಶ್ವರನ 3 ದಿನದ ಜಾತ್ರೆ ಅನೇಕ ವೈವಿಧ್ಯದಿಂದ ಕೂಡಿರುತ್ತದೆ. ಮಾದಯ್ಯನ ಈ ಜಾತ್ರೆ ಭಕ್ತರ ನಾನಾ ರೀತಿಯ ಸೇವೆಗಳಿಗೆ ಸುಗ್ಗಿಯ ಕಣವಾಗಿ ಬಿಡುತ್ತದೆ. ಗುಡಿಯನ್ನು ಬೆಳಗಿಸಲು ಪಂಜಿನ ಸೇವೆ, ದೇವಾಲಯ ಪರಿಸರವನ್ನು ಪರಿಮಳದಿಂದಿರಿಸಲು ಧೂಪದ ಸೇವೆ, ಬುಡಕಟ್ಟು ಜನರು ಕೈಯಾರೆ ಹೆಣೆದ ಬಿದಿರುಗುಟ್ಟಿ ಕೊಡುವುದೇ ಮೊದಲಾದ ಸೇವೆಗಳು ಇಲ್ಲಿ ಜರುಗುತ್ತವೆ. ಮಾದಯ್ಯನಿರುವ ತಾಣ ಪವಿತ್ರವೆಂದು, ಇಲ್ಲಿನ ಧೂಳಿನಲ್ಲಿ ಮಾದಯ್ಯನ ಪಾದಧೂಳಿ ಬೆರೆತಿದೆ ಎಂದು, ಅದನ್ನು ತುಳಿಯಬಾರದೆಂದು ಭಾವಿಸಿದ ಭಕ್ತ ಸಮೂಹ ಗುಡಿಯ ಆವರಣದಲ್ಲಿ ಉರುಳಿಕೊಂಡು ಉರುಳು ಸೇವೆ ಮಾಡುವುದು ಇಲ್ಲಿ ರೂಢಿಯಲ್ಲಿದೆ. ಮಲಯಾಳದ ರಾಜ್ಯಕ್ಕೆ ಬರೀ ಯಾವುದೆಂದರೆ ಅಡಗಿನಂತ ಪ್ರಿಯ ಪಟ್ಟಣ. ಅಡಗಿನಂತ ಪ್ರಿಯ ಪಟ್ಟಣಿಗೆ ಬರೀ ಯಾವುದೆಂದರೆ ಬೆಡಗಿನಂತ ಮೈಸೂರು ರಾಜ್ಯವು. ಬೆಡಗಿನಂತ ಮೈಸೂರು ರಾಜ್ಯಕ್ಕೆ ಬರೀ ಯಾರು ಎಂದರೆ ಧೀರನಾದ ವೀರಾದಿ ಅರಸಲ್ಲ ಮಸ್ವಾಮಿ ದೊರೆಯೋ ಸಿನಿಮಾರ್ದಂತ ಪುಣ್ಯ ಕಾಲದಲ್ಲಿ ಶನಿವಾರದಂತ ಪುಣ್ಯ ಕಾಲದಲ್ಲಿ ಮಸ್ವಾಮಿ ದೊರೆಯೋ ಆನೆ ಮೇಲೆ ಮಾಡಿ ಅಡಗಿನಂತ ಪ್ರಿಯ ಪಟ್ಟಣಿಗೆ ಬರೀ ಯಾವುದೆಂದರೆ ಬೆಡಗಿನಂತ ಮೈಸೂರು ರಾಜ್ಯವು. ಆನೆಮಲೆ, ಜೇನುಮಲೆ, ಗುಂಜಿಮಲೆ, ಗುತ್ತಿಮಲೆ, ನಡುಮಲೆ, ಏಳುಮಲೆ ಮುಂತಾದ 77 ಮಲೆಗಳ ರುದ್ರರಮಣೀಯ ಚೆಲುವಿನ ನಡುವೆ ಜರುಗುವ ಮಾದಯ್ಯನ ತೇರಿನ ಅಂದವನ್ನು, ಭಕ್ತರ ಆನಂದವನ್ನು ಇಷ್ಟು ವರ್ಣಿಸಿದರೂ ಸಾಲದು. 3ನೇ ದಿನ ಹಾಗೂ ಕೊನೆ ದಿನ ನಡೆಯುವ ತೇರು ಭಕ್ತರ ಪಾಲಿಗೆ ದೇವಲೋಕದ ಅನುಭವ. ಇದುವರೆಗೂ ಅದೆಷ್ಟು ಕಣ್ಣುಗಳು ಮಾದೇಶ್ವರನ ತೇರನ್ನು ಕಂಡು ಆನಂದಿಸಿವೆಯೋ. ಒಂದೊಂದು ಕಾಲಕ್ಕೆ ಒಂದೊಂದು ಬದಲಾವಣೆ. ಇದನ್ನು ಕಣ್ಣಾರೆ ಕಂಡಾಗಲೇ ಅದರ ಅಂದ ಚಂದ, ಮನಕ್ಕೆ ಆನಂದ. ನಿರೀಕ್ಷಣೆ ಮಾಡಲಿಕ್ಕೆ ಮಾದೇಶ್ವರರ ಒಂದು ಅನುಗ್ರಹಕ್ಕೆ ತಾವು ಕಾತರಾಗಿದ್ದೀರಾ. ಅಷ್ಟೇ ಒಂದು ನಂಬಿದವರಿಗೆ ಬೆಂಬಿಡದೆ. ಹಲೋ ಇದೆಯಾ? శాంతమల్లికార్జున కోరుకుని దొరికేయండి.
ಮಾದಯ್ಯನ ಪರಸೆಯನ್ನು ಕಂಡು ಭಕ್ತಿ ಭಾವವನ್ನು ಮನದಲ್ಲಿ ತುಂಬಿಕೊಂಡು ಆತನನ್ನು ಸದಾ ನೆನೆಯುವಂತಹ ಹಾಡೊಂದನ್ನು ಹಾಡಿದ್ದಾರೆ ತಿಪಟೂರಿನ ಶ್ರೀಮತಿ ಹೇಮಾ ಬಸವರಾಜ್ ಅವರು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ ಪರಸೆ ಕಲ್ಲತ್ತಿ ಕಣುವೆ ಇಳಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ ಪರಸೆ ಕಲ್ಲತ್ತಿ ಕಣುವೆ ಇಳಿದಾವು. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು ಮಾಳಾದಲ್ಲಿ ಗರಿಕೆ ಚಿಗುರೀವೋ, ಮಾಳಾದಲ್ಲಿ ಗರಿಕೆ ಚಿಗುರೀವೋ ಮಾದೇವು ಮೂಡ್ಲಲ್ಲಿ ಮಳೆಯೂ ಸುರಿದಾವೋ. ದಿಂಡು ಗಲ್ಲಿನ ಮ್ಯಾಲೆ ಗಂಡುಲಿಯ ಕುಂಡರಿಸಿ ಗೊಂಡೆಯ ಕವುದಿ ಬಿಗಿ ಮಾಡಿ, ಗೊಂಡೆಯ ಕವುದಿ ಬಿಗಿ ಮಾಡಿ ಮಾದೇವು ಗಂಡುಲಿಯ ಮ್ಯಾಲೆ ಮೆರೆದಾರು. ಅಪ್ಪನ ಗಿರಿಯಲ್ಲಿ ಒಪ್ಪುಳ್ಳವೆರಡಕ್ಕಿ ಕಬ್ಬು ತುಂಬ್ಯಾವೆ ಗುಡಿಗೆಲ್ಲ, ಕಬ್ಬು ತುಂಬ್ಯಾವೆ ಗುಡಿಗೆಲ್ಲ ಮಾದೈನ ಹೊನ್ನು ತುಂಬ್ಯಾವೆ ಕಳಸಾಕೆ. ಮಾದೈನ ಗುಡಿ ಸುತ್ತ ಸಾಲು ತೆಂಗಿನ ಮರ ವಾಲಾಡಿ ಬೆಳೆದ ಗಜನಿಂಬೆ, ವಾಲಾಡಿ ಬೆಳೆದ ಗಜನಿಂಬೆ ವನದಲ್ಲಿ ಅಪ್ಪ ಮಾದೇವ ಹೊರಟೌನೆ. ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ ಮಲೆಗೆ ಬರುವೆವೋ, ಅಪ್ಪ ನಿನ ಮಲೆಗೆ ಬರುವೆವೋ ಮಾದೇವು ಮುತ್ತಿನ ಬಾಗಿಲ ತೆರೆದೇವು. ಆಹಾ ತುಪ್ಪದಾರತಿಯ ಬೆಳಗೇವು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ ಪರಸೆ ಕಲ್ಲತ್ತಿ ಕಣುವೆ ಇಳಿದಾವು. ತಂದನಾನ ತಾನ ತಂದನಾನ. ಪ್ರಿಯ ವೀಕ್ಷಕರೇ, ಇಂದಿನ ನಮ್ಮ ಕಾರ್ಯಕ್ರಮ ನಿಮಗೆ ಮೆಚ್ಚುಗೆಯಾಗಿದೆ ಎಂಬುದೇ ನಮ್ಮ ಭಾವನೆ. ಮತ್ತೆ ಮುಂದಿನ ವಾರ ವೈವಿಧ್ಯಮಯ ಕಲೆಗಳೊಡನೆ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತಂದನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೀರವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು.
ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.